ಜೀಪ್ ಇದು ಆಂಟಿಕ್ ಪೀಸ್ ಇದು 1.5 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಇದು ಮಾರುತಿ ಓಮಿನಿ ಅಂದ್ಬಿಟ್ಟು 2,65,000 ಹೇಳ್ತಾ ಇದ್ದೀನಿ. ಇದು ಬಂದು ಚವರ್ಲೈಟ್ ಸ್ಪಾರ್ಕ್ 1.5 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ಹೊಂಡಾಯ್ ಸೆಂಟ್ರೋ ಸಿಂಗಲ್ ಓನರ್ 7 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ಆ ಪಕ್ಕದಲ್ಲಿ ಮಾರುತಿ ಆಲ್ಟೋ 7,10,000 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ಇದು ಬಂದು ಮಾರುತಿ ಈಕೋ, ಇದು ಬಂದು 2,60,000 ಹೇಳ್ತಾ ಇದ್ದೀನಿ, ನೆಗೋಷಿಯಬಲ್ ಕೊಡ್ತೀನಿ. ಸರ್ ಇದು 1989 ಮಾಡಲ್ಲು ಜೀಪ್ ಇದು ಆಂಟಿಕ್ ಪೀಸ್ ಇದು ಡೀಸೆಲ್ ಗಾಡಿ. ಇದು ಬಂದು ಟಾರ್ಪಲೆಲ್ಲ ಇದು ಬೇಕಾದರೆ ಹಾಕ್ಬೋದು, ನಾವು ನಮ್ಗೆ ಬೇಡ ಅಂದ್ಬಿಟ್ಟು ನಾವು ಬಿಚ್ಚಿಟ್ಟಿದ್ದೀವಿ. ಸೊ ಟಯರೆಲ್ಲ ಹೊಸದಿದೆ, 1.5 ಲಕ್ಷ ಹೇಳ್ತಾ ಇದ್ದೀನಿ. FC ರನ್ನಿಂಗ್ ಇದೆ. 2026 ತನಕ FC ರನ್ನಿಂಗ್ ಇದೆ, ಇನ್ನು 5 ವರ್ಷ ಇದೆ. FC ಇನ್ಸೂರೆನ್ಸು ರನ್ನಿಂಗ್ ಇದೆ. ಡೀಸೆಲ್ ಇಂಜಿನ್ ಇದು, ಪೆಟ್ರೋಲ್ ಅಲ್ಲ ಡೀಸೆಲ್ಲು. ಸರ್ 14-15 ಬರುತ್ತೆ ಸರ್. ಹೌದು 1989 ಮಾಡಲ್ಲು, ಒರಿಜಿನಲ್ ಪೇಂಟಲ್ಲಿರೋದು. ಹೌದು, ರೀಪೇಂಟ್ ಮಾಡಿಲ್ಲ, ಬೇಕಂತಲೇ ಮಾಡಿಲ್ಲ. ಹೌದು, ಸ್ಟಾಕ್ ಕಾರ್ಸ್ ಅಂದ್ಬಿಟ್ಟು ಅದು ಹಂಗೆ ಇರಲಿ ಅಂತ ನಾವು ಮೇಂಟೈನ್ ಮಾಡ್ತಾ ಇರೋದು. ಸರ್ ಇದು ಮಾರುತಿ ಓಮಿನಿ ಅಂದ್ಬಿಟ್ಟು 8 ಸೀಟ್ರ್ ಗಾಡಿ, ಸಿಂಗಲ್ ಓನರ್ 2015 ಮಾಡಲ್ಲು, 2,65,000 ಹೇಳ್ತಾ ಇದ್ದೀನಿ. ಬರೀ 50,000 ಓಡಿರೋದು. ಶೀಟ್ ಕವರೆಲ್ಲ ಬ್ರ್ಯಾಂಡ್ ನ್ಯೂ ಇದೆ. ಇದು ಓಮ್ನಿ ಕೂಡ ಕಮರ್ಷಿಯಲ್. ಓಮಿನಿ ಫುಲ್ ಡಿಮ್ಯಾಂಡ್ ಇದೆ ಸರ್, ಓಮಿನಿನೇ ಇಲ್ಲ ಅಲ್ಲ ಈಗ, ಅದರಿಂದ ಫುಲ್ ಡಿಮ್ಯಾಂಡ್ ಇದೆ. ಓಮ್ನಿ ಮಾರ್ಕೆಟಲ್ಲಿ ಸ್ಟಾಪ್ ಆಗ್ತಿದೆ, ಡಿಮ್ಯಾಂಡ್ ಜಾಸ್ತಿ. ಹೌದು ಹೌದು ಹೌದು. ಒಳ್ಳೆ ಫ್ಯಾಮಿಲಿಗೆ ಹೇಳಿ ಮಾಡಿಸಿದ ಗಾಡಿ ಓಮ್ನಿ. ಓಮ್ನಿ ಹೆಂಗೆ ಹೆಸರು ಬೇಕು ಹಂಗೆ ಓಮ್ನಿ ಅಂತ. ಹೌದು. ಇದು ಸೀಟ್ ಕವರ್ ಎಲ್ಲ ಕಂಪ್ನಿಯಿಂದ? ಇಲ್ಲ ಬ್ರ್ಯಾಂಡ್ ನ್ಯೂ ನಾನು ಹಾಕಿರೋ ಸರ್. ಹಾಂ, ಹೋಗಿತ್ತು, ಬ್ರ್ಯಾಂಡ್ ನ್ಯೂ ನಾನು ಹಾಕಿದ್ದೀನಿ. ಹೌದು, 2,65,000 ಹೇಳ್ತಾ ಇದ್ದೀನಿ. 2015 ಸಿಂಗಲ್ ಓನರು, ಇನ್ಸೂರೆನ್ಸ್ ರನ್ನಿಂಗು, 50,000 ಕಿಲೋಮೀಟರ್ ರನ್ನಿಂಗು. ಇದು ಬಂದು ಚವರ್ಲೈಟ್ ಸ್ಪಾರ್ಕು, ಚವರ್ಲೈಟ್ ಕಂಪನಿ, ಸೆಕೆಂಡ್ ಓನರು, ಒರಿಜಿನಲ್ ಪೇಂಟು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಗಾಡಿ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 1.5 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ಅಂದರೆ ಲೋ ಬಡ್ಜೆಟ್ ಅವರಿಗೆ, ಲೋಕಲಲ್ಲಿ ಸಿಟಿ ಒಳಗಡೆ ಓಡಿಸೋರಿಗೆ ಸೂಪರ್ ಗಾಡಿ. ಇದು ಅಷ್ಟೇ ಸರ್, ಕಾರ್ ಕಲಿಯೋರ್ಗೆ. ಹೌದು 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 ಸರ್. ನಮ್ಮ ಟೈಟಲ್ಲೇ ಬಡ್ಜೆಟ್ಟು. ಫಸ್ಟ್ ಟೈಮ್ ಗಾಡಿಗಳು ತೊಗೊಳೋರು, ಇಲ್ಲ ಡ್ರೈವಿಂಗ್ ತಿಳ್ಕೋಬೇಕು, ಫಸ್ಟ್ ಟೈಮ್ ನಾನು ತೊಗೋಬೇಕು ಅಂತ ಅವ್ರಿಗಿರೋರು ಅಂಥವ್ರಿಗೆ ನಮ್ಮ ಆಫೀಸು, ನಮ್ಮ ಟೈಟಲ್ ಕರೆಕ್ಟಾಗಿ ಆಗುತ್ತೆ. ಇವಾಗ ಫಸ್ಟ್ ಟೈಮ್ ಬಂದು 5 ಲಕ್ಷ 10 ಲಕ್ಷ ಕೊಟ್ಬಿಟ್ಟು ಗಾಡಿಗಳು ತೊಗೊಂಡು ಸ್ಕ್ರಾಚಸ್ ಮಾಡಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ. ಸೊ ಇಂಥ ಬಡ್ಜೆಟಲ್ಲಿ ತೊಗೊಂಡ್ರೆ ಅವ್ರಿಗೆ ಒಂದು 6 ತಿಂಗಳು 1 ವರ್ಷದಲ್ಲಿ ಅವ್ರು ಡ್ರೈವಿಂಗ್ಗೆ ಫುಲ್ಲಾಗಿ ಟ್ರೈನಿಂಗ್ ಆಗಿಬಿಡ್ತಾರೆ ಅವರು. ಸೊ ಆವಾಗ ಕರೆಕ್ಟಾಗಿರುತ್ತೆ ಅವ್ರಿಗೆ. ಮತ್ತು ಈ ಗಾಡಿ ಮಾರಿದ್ರೂ ಹೋಗುತ್ತೆ. ಫುಲ್ ಹಳೆ ಮಾಡಲು ಅಲ್ಲ, ಫುಲ್ ಟಾಪ್ ಮಾಡಲು ಅಲ್ಲ, ಮಿಡ್ಲ್ ಮಾಡಲು ನಾವು ಇಟ್ಕೊಳ್ತೀವಿ. 2007 ಮಾಡಲ್ ಇದು, ಹೊಂಡಾಯ್ ಸೆಂಟ್ರೋ ಸಿಂಗಲ್ ಓನರು ಗಾಡಿ, ತುಂಬ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ಇದು, ಒರಿಜಿನಲ್ ಪೇಂಟಲ್ಲಿದೆ ಗಾಡಿ, ಯಾವುದು ರೀಪ್ಲೇಸ್ಮೆಂಟ್ ಇಲ್ಲ, ಯಾವುದು ಡ್ಯಾಮೇಜ್ ಗಿಮೇಜ್ ಎಲ್ಲ ಯಾವುದಿಲ್ಲ. ಟಯರು ಚೆನ್ನಾಗಿದೆ, ಇಂಟೀರಿಯಲ್ ಚೆನ್ನಾಗಿದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಗಾಡಿನೂ ಒರಿಜಿನಲು, ಮೀಟ್ರು ಒರಿಜಿನಲ್ಲು. 7 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ಗಾಡಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಟೆಸ್ಟ್ ಡ್ರೈವ್ ಮಾಡಿದ ಮೇಲೆ ಫೈನಲ್ ರೇಟ್ ಮಾಡೋಣ. 100 ಸಿಂಗಲ್ ಓನರ್ ಸರ್. ಎಲ್ಲ ಚೆನ್ನಾಗಿದೆ ಸರ್. 96,000 ಓಡಿದೆ ಸರ್. 40-50% ಇದೆ ಸರ್ ಟೈರ್ ಕಂಡೀಷನ್ನು. ಫೈನಲ್ ರೇಟು 185 ಕೊಡ್ತೀನಿ ಸರ್. 2007 ಮಾಡಲು, ಸಿಂಗಲ್ ಓನರು, ಇನ್ಸೂರೆನ್ಸ್ ರನ್ನಿಂಗು, 96,000 ಒರಿಜಿನಲ್ ಮೀಟರು, ಒರಿಜಿನಲ್ ಗಾಡಿ, ಯಾವುದೂ ರೀಪ್ಲೇಸ್ಮೆಂಟ್ ಆಗಿಲ್ಲ, ಒಂದು ಪಟ್ಟನ್ನು ರೀಪ್ಲೇಸ್ಮೆಂಟ್ ಆಗಿಲ್ಲ ಇದರಲ್ಲಿ. ಆ ಪಕ್ಕದಲ್ಲಿ ಮಾರುತಿ 800, ಮಾರುತಿ ಆಲ್ಟೋ LXi 2011 ಮಾಡಲ್ಲು, ಅದು ಸಿಂಗಲ್ ಓನರ್ ಗಾಡಿ, 7,10,000 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್. AC ಪವರ್ ಸ್ಟೇರಿಂಗ್ ಸರ್. ಹೌದು, ಪವರ್ ವಿಂಡೋ ಇಲ್ಲ. ಹೌದು, ಫ್ರಂಟದ್ದು ಮಾತ್ರ ಇದೆ. ಹೌದು ಹೌದು ಹೌದು. ಶೀಟ್ ಕವರೆಲ್ಲ ಚೆನ್ನಾಗಿದೆ. ಇದೂ ಸರ್ ನಮ್ಮ ಆಫೀಸಲ್ಲಿ ಯಾವುದು ಆಕ್ಸಿಡೆಂಟ್ ಇಲ್ಲ, ಎಲ್ಲ ಪ್ರತಿಯೊಂದು ಗಾಡಿನೂ ಒರಿಜಿನಲ್ ಗಾಡಿ, ಎಲ್ಲ ಲೋ ಬಡ್ಜೆಟ್ ಗಾಡಿಗಳು ಸರ್ ಇರೋದು ನಮ್ಮ ಆಫೀಸಲ್ಲಿ. ಆಫೀಸರ್ ಸರೇ ಬಡ್ಜೆಟ್ ಕಾರ್ ಅಂತ ನಮ್ಮ ಟೈಟಲ್ಲೇ. ವೆರಿ ಲೋ ಬಡ್ಜೆಟೇ ಮಾರೋದು ನಾವು. ಈ ಗಾಡಿ ಬಂದು 2006 ಮಾಡಲ್ಲು, ಇದು ಸಿಂಗಲ್ ಓನರು, VXI ಬ್ಲ್ಯಾಕ್ ಕಲರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ,
ಫ್ರೆಶ್ FC ಇದೆ. 2026 ತನಕ FC ರನ್ನಿಂಗ್ ಇದೆ. ಗಾಡಿ ಒರಿಜಿನಲ್ ಗಾಡಿ. ₹1 ಕೆಲಸ ಇಲ್ಲ. ಸಸ್ಪೆನ್ಷನ್ದ ಹಿಡಿದು ಕ್ಲಚ್ಚಿಂದ ಹಿಡಿದು AC ಪರ್ಫಾರ್ಮೆನ್ಸ್ ಹಿಡಿದು ಎಲ್ಲ ಚೆನ್ನಾಗಿದೆ. ಟೈರು, ಬಾಡಿ ಲೈನು, ಇಂಜಿನ್ನು, ಇಂಟೀರಿಯಲ್ಲು ಎಲ್ಲ ಚೆನ್ನಾಗಿದೆ. 4 ವಿಂಡೋ ಪರ್ ವಿಂಡೋ ಬರುತ್ತೆ ಇದಕ್ಕೆ. VXIಗೆ ತುಂಬ ಚೆನ್ನಾಗಿದೆ ಗಾಡಿ ಇದು. ಸ್ಟಿಲ್ 2026 ತನಕ 5 ವರ್ಷ ರನ್ನಿಂಗ್ ಇದೆ FC ಇದಕ್ಕೆ. ಇನ್ಸೂರೆನ್ಸು ರನ್ನಿಂಗ್ ಇದೆ. ಈಗ ಸರ್ ಪೆಟ್ರೋಲ್ ಸರ್ ಇದು VXI ಪೆಟ್ರೋಲ್ ಇದು. 2,30,000 ಹೇಳ್ತಾ ಇದ್ದೀನಿ. ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ಇಂಟೀರಿಯಲ್ ಶೀಟ್ ಕವರ್ ಹೊಸದು ಹಾಕಿದ್ದೀನಿ ಸರ್ ಬಟ್ಟೆದು. ಒಳ್ಳೆ ಜನ ತುಂಬ ಚೆನ್ನಾಗಿದೆ ಸರ್. ಜಾಸ್ತಿ ಜನ ಪ್ರಿಫರ್ ಮಾಡೋ ಶಿಫ್ಟೇ ಇವತ್ತು ಆ್ಯಕ್ಚುಲಿ ಇವತ್ತು ಎರಡು ಜನ ನೋಡಿದ್ರು ಈ ಮಂತ್ ಸರಿ ಇಲ್ಲ ಅಂದ್ಬಿಟ್ಟು ಅಡ್ವಾನ್ಸ್ ಮಾಡಿಲ್ಲ. ಇದು ಬಂದು ಮಾರುತಿ ಈಕೋ 2010 ಮಾಡಲ್ಲು AC ಗಾಡಿ. ಇದೂ ಸಿಂಗಲ್ ಓನರೇ. ಇದಕ್ಕೆ 4 ಟೈರ್ ಬ್ರ್ಯಾಂಡ್ ನ್ಯೂ ಹಾಕಿದ್ದೀವಿ. JK ಟೈರ್ಸು. 5 ಕಿಲೋಮೀಟ್ರ್ ಓಡಿಸಿಲ್ಲ, ಹಾಕ್ಬಿಟ್ಟು ಶೋರೂಮಲ್ಲಿ ನಿಲ್ಲಿಸಿದ್ದೀವಿ. ಇನ್ಸೂರೆನ್ಸ್ ಇದಕ್ಕೂ ರನ್ನಿಂಗ್ ಇದೆ. AC ಗಾಡಿ. ಇದಕ್ಕೂ ಯಾವುದೂ ರೀಪ್ಲೇಸ್ಮೆಂಟ್ ಇಲ್ಲ, ಎಲ್ಲ ಚೆನ್ನಾಗಿದೆ. ಇದು ಬಂದು 2,60,000 ಹೇಳ್ತಾ ಇದ್ದೀನಿ. ನೆಗೋಷಿಯಬಲ್ ಕೊಡ್ತೀನಿ. ಕಮರ್ಷಿಯಲ್ಗೂ ಆಗುತ್ತೆ, ಫ್ಯಾಮಿಲಿ. ಹೌದು 5 ಸೀಟ್ರ್ ಗಾಡಿ, AC ಗಾಡಿ. AC ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇದು. ಸರ್ ಮೈಲೇಜಾ 15 to 16 ಬರುತ್ತೆ ಸರ್. ಹೌದು ಕಮರ್ಷಿಯಲ್ ಪರ್ಪಸ್ಗೂ ಯೂಸ್ ಮಾಡ್ಕೋಬೋದು. ಹೌದು. ಕಲರ್ ನೋಡೋರ್ಗೂ ಆದರೂ ವೈಟ್ ಕಲರ್ ಸರ್ 250 ಕೊಡ್ತೀನಿ ಸರ್. ಸರ್ ಇದು 2011 ಮಾಡಲ್ಲು, ಸೆಕೆಂಡ್ ಓನರು. ಗಾಡಿಯಲ್ಲಿ ಮಾತ್ರ 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. 4 ಟೈರ್ ಬ್ರ್ಯಾಂಡ್ ನ್ಯೂ ಇದೆ. ಶೀಟ್ ಕವರ್ ಹೊಸದು, ಲೆದರ್ ಶೀಟ್ ಹೊಸದು, ಕ್ಯಾರಿಯರು, ಫ್ರಂಟು ಬಂಪರು, ರಿವರ್ಸ್ ಕ್ಯಾಮ್ರಾ, ಬ್ಯಾಕ್ ಬಂಪರು, ಟಚ್ ಸ್ಕ್ರೀನ್ ಸಿಸ್ಟಮ್ಮು ಎಲ್ಲ ಚೆನ್ನಾಗಿದೆ. ಬಾಬಾ ನಾ ಓಪನ್ ಬನ್ನಿ. ಸೀಟ್ ಕವರ್ ಕೂಡ ಚೇಂಜ್ ಮಾಡಿದಾರಲ್ಲ. ಹೌದು ರೆಡ್ ಕಲರ್. ಹೌದು ಸರ್. ಇದು 7.5 ಲಕ್ಷ ಹೇಳ್ತಾ ಇದ್ದೀನಿ. ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಪ್ರತಿಯೊಂದು ಸರ್ವಿಸು ಶೋರೂಮ್ ಆಗಿರೋದೆ. ಶೋರೂಮ್ ಹಿಸ್ಟ್ರಿ ರಿಕಾರ್ಡಡು. ಆರಾಮಾಗಿ ಶೋರೂಮಲ್ಲಿ ಬಿಟ್ಟು ಚೆಕ್ ಮಾಡ್ಕೊಂಡು ದುಡ್ಡು ಕೊಡಲಿ. ಏನು ಸರ್? ಹೌದು ಸರ್. 1.5 ಲಕ್ಷ ಇದೆ ಎಕ್ಸ್ಟ್ರಾ ಫಿಟ್ಟಿಂಗು. 4 ಟೈರ್ ಬ್ರ್ಯಾಂಡ್ ನ್ಯೂ ಬ್ರಿಕ್ ಸ್ಟೋನು. ನಿಮಗೆ ಫ್ರಂಟ್ ಬಂಪರ್, ಬ್ಯಾಕ್ ಬಂಪರ್, ಕ್ಯಾರಿಯರು, ಸ್ಪೈಲರು, ರಿವರ್ಸ್ ಕ್ಯಾಮ್ರಾ, ಟಚ್ ಸ್ಕ್ರೀನ್ ಸಿಸ್ಟಮು, ಲೆದರ್ ಶೀಟು, ಶೀಟ್ ಕವರು, ಡೋರ್ ವೈಸರು, ಕ್ರೋಮು ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗು. ಸರ್ 7.5 ಹೇಳ್ತಾ ಇದ್ದೀನಿ. ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ಇವತ್ತು ನಾವಿದ್ದೀವಿ ಕಲ್ಕೆರೆ ಹತ್ರ ಇರೋ ಬಜೆಟ್ ಕಾರ್ಸ್ ಹತ್ರ. ನಿಮಗೆ ತುಂಬ ಕಾರ್ ಶೋರೂಮ್ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ. ಹಾಗೆ ಈ ಏರಿಯಾದಲ್ಲಿರುವಂಥ ಬಜೆಟ್ ಕಾರ್ಸ್ ಇದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೀವಿ. ಇಲ್ಲಿ ಹೇಗೆ ಅಂದರೆ ಫ್ಯಾಮ್ಲಿಗೆ ಸೂಟ್ ಆಗುವಂಥ, ಹಾಗೆ ಹೆಸ್ರಿಗೆ ತಕ್ಕ ಹಾಗೆ ಬಜೆಟ್ಗೆ, ನಿಮ್ಮ ಬಜೆಟ್ಗೆ ತಕ್ಕಂಥ ರೀತಿ ಇಲ್ಲಿ ಸಿಗ್ತವೆ. ಹಾಗೆ ಈ ಶೋರೂಮ್ನ ಓನರ್ ಈಗ ನಮ್ಮ ಜೊತೆ ಇದ್ದಾರೆ. ಅವರೆಲ್ಲ ರೀತಿ ಮಾಹಿತಿ ಕೊಡ್ತಾರೆ. ಬನ್ನಿ ಅವ್ರನ್ನ ಕೇಳ್ಕೊಂಬರೋಣ, ಯಾವ್ಯಾವ ರೀತಿ ಲೋನ್ಸ್ ಫೆಸಿಲಿಟಿ ಎಲ್ಲ ಇದೆಯಾ ಅಂತ ಕೇಳ್ಕೊಂಬರೋಣ. ಆಯ್ತು ಸರ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಕಾರ್ ಶೋರೂಮಲ್ಲಿ ಇದು ಬಂದು ತೊಗೋಬೇಕು ಅಂದರೆ ಹೆಸ್ರಿಗೆ ತಕ್ಕಂಗೆ ಬಜೆಟ್ ಕಾರ್ಸ್ ಅಂತ ಇದೆ. ಬಜೆಟಾಗಿ ಸಿಗುತ್ತೆ ಸರ್? ಹೌದು ನಮ್ಮ ಟೈಟಲ್ಲೇ ಬಡ್ಜೆಟ್ ಅಂದ್ಬಿಟ್ಟು ಸರ್. ಯಾಕಂದರೆ ಫಸ್ಟ್ ಟೈಮ್ ಗಾಡಿಗಳು ತೊಗೊಳ್ತಾರೆ, ಅವರಿಗೆ ಬಂದು ಲೋ ಬಡ್ಜೆಟ್ ಬೇಕು. ಅದರಿಂದನೇ ಈ ಟೈಟಲ್ಲೇ ಬಂದು ಬಡ್ಜೆಟ್ ಅಂತ ಇಟ್ಟಿರೋದು ನಾವು. ಸೊ ಬಡ್ಜೆಟ್ ಲೋ ಇಲ್ಲಿರೋದು ಗಾಡಿಗಳೆಲ್ಲ ಲೋ ಬಡ್ಜೆಟೇ. ಹೈ ಬಡ್ಜೆಟ್ ಯಾವುದೂ ಇಲ್ಲ. ಒರಿಜಿನಲ್ ಗಾಡಿಗಳು. ಅದು ಲೋ ಬಡ್ಜೆಟ್ ಅಂದರೆ ತುಂಬ ಲೋನು ಅಲ್ಲ, ಮಿಡಲಾಗಿ. ಅದು ಯಾಕಂದರೆ ಅವ್ರ ಗಾಡಿಗಳು ತೊಗೊಂಡು 1 ವರ್ಷ 2 ವರ್ಷ ಯೂಸ್ ಮಾಡಿಬಿಟ್ಟು ಮಾರಿದ್ರೂ ಒಳ್ಳೆ ರೇಟಿಗೆ ಹೋಗ್ಬೇಕು ಗಾಡಿ. ಅಂಥ ಗಾಡಿಗಳು ನಾವು ಸೆಲೆಕ್ಟ್ ಮಾಡಿ ಮಾರ್ತಾಯಿದ್ದೀವಿ. ಲೋನ್ಸ್ ಎಲ್ಲ ನೀವು ಇದು ಮಾಡಿಕೊಡ್ತೀರಾ? ಕೊಡ್ತೀವಿ ಸರ್. ಲೋನು ಮಾಡಿಕೊಡ್ತೀವಿ. ಬಟ್ ಪ್ರೈವೇಟ್ ಫೈನಾನ್ಸ್ ಮಾಡಲ್ಲ, ಬ್ಯಾಂಕ್ ಫೈನಾನ್ಸೇ ಮಾಡಿಕೊಡ್ತೀವಿ. 2010 ಮೇಲೆ ಬಂದರೆ ನಾವು ಲೋನ್ ಮಾಡಿಕೊಡ್ತೀವಿ. 2010 ಒಳಗಡೆ ಇದ್ದರೆ ಅದು ಫುಲ್ ಕ್ಯಾಶ್ ಆಗುತ್ತೆ. 2010 ಅಂದರೆ ನಿಮ್ಗೆ 2 ಲಕ್ಷ ಒಳಗಡೆ ಅಲ್ವಾ, 2-2.5 ಒಳಗಡೆ ಇರುತ್ತೆ. ಸೊ ಅದೆಲ್ಲ ಫುಲ್ ಕ್ಯಾಶೇ. ಎಲ್ಲ ಗಾಡಿದು ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದ್ರು ಬೇಕಾದ್ರೆ ಫುಲ್ ಇನ್ಸೂರೆನ್ಸ್ ಕಟ್ಕೊಡ್ತೀವಿ ನಾವು. ಧಾರಾಳವಾಗಿ ನಾವು 5 ಕಿಲೋಮೀಟ್ರ್ ಟ್ರಯಲ್ ಕೊಡಲ್ಲ, 40 ಕಿಲೋಮೀಟ್ರ್ ಟ್ರಯಲ್ ಕೊಡ್ತೀವಿ. 40 ಕಿಲೋಮೀಟ್ರ್ ಟ್ರಯಲ್ ಕೊಡ್ತೀವಿ. ಅದು ಯಾವ ಥರ ರೋಡಲ್ಲಿ ಬೇಕಾದ್ರೂ ಓಡಿಸ್ಕೊಳ್ಳಿ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಗಾಡಿ ತೊಗೊಳ್ಳಿ. ಫಸ್ಟು ತೊಗೊಳ್ಳೋಣ ಬೇಡಣ ಹಂಗೆ ಇರಬಾರ್ದು. 50% ಇದ್ದರೆ ಗಾಡಿ ತೊಗೊಳ್ಬೇಡಿ. ಫುಲ್ ಇಂಟ್ರೆಸ್ಟ್, ನನ್ನ ಗಾಡಿ ಬೇಕು ಅಂತ ಮನ್ಸಿಗೆ ಬಂದರೆ ಮಾತ್ರ ಅವ್ರು ರೇಟ್ ಮಾತಾಡಲಿ. ಇಲ್ಲಾಂದರೆ ಪರವಾಗಿಲ್ಲ, ಇಟ್ಸ್ ಓಕೆ.
ಎಲ್ಲ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಬೋದು, ಮೆಕ್ಯಾನಿಕ್ನ ಕರ್ಕೊಂಡು ಬಂದು ಚೆಕ್ ಮಾಡ್ಬೋದು, 40 to 50 ಕಿಲೋಮೀಟ್ರ್ ಟ್ರಯಲ್ ಹೋಗ್ಬೋದು, ಅದೆಲ್ಲ ಅಶ್ಯೂರೆನ್ಸ್ ಕೊಡ್ತೀವಿ. ಕೊನೆಯದಾಗಿ ನಮ್ಮ ಕರ್ನಾಟಕ ಟಿವಿ ಕಸ್ಟಮರ್ಸ್ಗೆ ಏನು ಹೇಳ್ತೀರಿ ಸರ್? ಸರ್, ಈಗ ನಾನು ಎಲ್ಲರಿಗೂ ಒಂದು ಫೈನಲ್ ರೇಟ್ ಅಂತ ಹೇಳಿರ್ತೀನಲ್ಲ, ಅದರಲ್ಲಿ ನಮ್ಮ ಕರ್ನಾಟಕ ಚಾನಲ್ ಕಡೆಯಿಂದ ಬಂದರೆ 100% 10,000 ಡಿಸ್ಕೌಂಟ್ ಕೊಡ್ತೀನಿ. ಸೊ ನೋಡಿ ಸರ್, ಅನ್ನೋದು ದೊಡ್ಡ ವಿಷಯ ಸರ್. ಈಗ 10,000 ಡಿಸ್ಕೌಂಟ್ ಕೊಡ್ತೀನಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನೀವೇನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಕಡೆಯಿಂದ ಮುಖಾಂತರ ಬಂದರೆ ನಿಮಗೆ ಫೈನಲ್ ರೇಟಲ್ಲಿ 10,000 ರೂಪಾಯಿ ಇನ್ನೂ ಡಿಸ್ಕೌಂಟ್ ಇರುತ್ತೆ. ನೋಡ್ತಾ ಇರಿ, ನೀವೇನಾದ್ರು ಕಾರ್ ಏನಾದ್ರು ಖರೀದಿ ಮಾಡಬೇಕು ಅಂತ ಏನಾದ್ರು ನೀವು ನೋಡ್ತಾ ಇದ್ದರೆ, ಅದು ನಿಮ್ಮ ಬಜೆಟಿಗೆ ತಕ್ಕಂಗೆ ಖರೀದಿ ಮಾಡ್ತಾ ಇದ್ದರೆ ಬಜೆಟ್ ಕಾರ್ ಶೋರೂಮ್ಗೆ ಬನ್ನಿ. ಕಲ್ಕೆರೆ ಹತ್ರ ಇದೆ. ನಿಮ್ಗೆ ಯಾವ್ಯಾವ ರೀತಿ ಕಾರ್ಗಳು ಬೇಕು ಇಲ್ಲಿ ದೊರೆಯುತ್ತೆ. ಹಾಗೆ ನೀವು ಕೇಳೋಂಥ ಕಾರ್ಗಳನ್ನ ಕೂಡ ಅವರು ತರಿಸ್ಕೊಡ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಟಿವಿನ ನೋಡ್ತಾ ಇರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.